ನಮಸ್ಕಾರ, ಅಶ್ವಕೃಷಿಗೆ ಸ್ವಾಗತ. ನಾನು ವನಿತಾ. ಕೃಷಿಯಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭ ಗಳಿಸಲು ಬಯಸುವ ರೈತರಿಗೆ ಹೈಬ್ರಿಡ್ ತೆಂಗಿನ ಕೃಷಿ ಉತ್ತಮ ಆಯ್ಕೆಯಾಗಿ ಹೊರಹೊಮ್ಮುತ್ತಿದೆ. ಅಧಿಕ ಇಳುವರಿ, ಕಡಿಮೆ ಎತ್ತರದ ಮರಗಳು ಹಾಗೂ ಸುಲಭ ನಿರ್ವಹಣೆ ಈ ತಳಿಯ ಪ್ರಮುಖ ವಿಶೇಷತೆಗಳಾಗಿದ್ದು, ರಾಜ್ಯದ ಹಲವು ಭಾಗಗಳಲ್ಲಿ ರೈತರು ಹೈಬ್ರಿಡ್ ತೆಂಗಿನ ಕೃಷಿಯತ್ತ ಆಸಕ್ತಿ ತೋರುತ್ತಿದ್ದಾರೆ. ಸಾಂಪ್ರದಾಯಿಕ ತೆಂಗಿನ ತಳಿಗಳಿಗೆ ಹೋಲಿಸಿದರೆ ಹೈಬ್ರಿಡ್ ತಳಿಗಳು ಬೇಗನೆ ಫಲ ನೀಡುತ್ತವೆ. ಸೂಕ್ತ ನಿರ್ವಹಣೆ, ಸಮರ್ಪಕ ನೀರಾವರಿ ಹಾಗೂ ಪೋಷಕಾಂಶಗಳನ್ನು ಒದಗಿಸಿದರೆ ಪ್ರತಿ ಮರದಿಂದ ವರ್ಷಕ್ಕೆ ಸುಮಾರು 200ರಿಂದ 300 ಕಾಯಿಗಳವರೆಗೆ ಇಳುವರಿಯನ್ನ ಪಡೆಯುವ ಸಾಧ್ಯತೆ ಇದೆ. ಹೈಬ್ರಿಡ್ ತೆಂಗಿನ ತಳಿಯು ಎತ್ತರದ ಮತ್ತು ಗಿಡ್ಡ ಮರಗಳ ಸಂಯೋಜನೆಯಾಗಿದ್ದು, ವಾತಾವರಣದ ವೈಪರೀತ್ಯವನ್ನ ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಜೂನ್ನಿಂದ ಡಿಸೆಂಬರ್ವರೆಗೆ ನಾಟಿ ಮಾಡಲು ಸೂಕ್ತ ಸಮಯವಾಗಿದ್ದು, ಗಿಡದಿಂದ ಗಿಡಕ್ಕೆ 7.5ರಿಂದ 8 ಮೀಟರ್ ಅಂತರ ಕಾಯ್ದುಕೊಳ್ಳುವುದು ಉತ್ತಮ. ಈ ತಳಿಯ ಮರಗಳಿಗೆ ನೀರಿನ ಅವಶ್ಯಕತೆ ಹೆಚ್ಚಿರುವುದರಿಂದ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳುವುದು ಲಾಭದಾಯಕವಾಗಿದೆ. ಜೊತೆಗೆ ಸಾವಯವ ಗೊಬ್ಬರ ಹಾಗೂ ಸೂಕ್ಷ್ಮ ಪೋಷಕಾಂಶಗಳನ್ನು ನಿಯಮಿತವಾಗಿ ನೀಡಿದರೆ ಉತ್ತಮ ಬೆಳವಣಿಗೆ ಹಾಗೂ ಹೆಚ್ಚಿನ ಉತ್ಪಾದನೆ ಸಾಧ್ಯವಾಗುತ್ತದೆ. ನಾಟಿ ಮಾಡಿದ 3ರಿಂದ 4 ವರ್ಷಗಳಲ್ಲೇ ಮರಗಳು ಫಸಲು ನೀಡಲು ಆರಂಭಿಸುತ್ತವೆ. ಮರಗಳ ಎತ್ತರ ಕಡಿಮೆ ಇರುವುದರಿಂದ ಕಾಯಿ ಕೊಯ್ಲು ಮತ್ತು ನಿರ್ವಹಣೆ ಸುಲಭವಾಗುತ್ತದೆ. ಅಲ್ಲದೆ ದೊಡ್ಡ ಗಾತ್ರದ ಕಾಯಿಗಳು ಹಾಗೂ ಉತ್ತಮ ಗುಣಮಟ್ಟದ ಕೊಬ್ಬರಿಯನ್ನ ಪಡೆಯಬಹುದು. 20ರಿಂದ 35 ಡಿಗ್ರಿ ಸೆಲ್ಸಿಯಸ್ ತಾಪಮಾನ, ವಾರ್ಷಿಕವಾಗಿ 1000ದಿಂದ 2500 ಮಿಲಿಮೀಟರ್ ಮಳೆಯಾಗುವ ಹಾಗೂ ನೀರು ನಿಲ್ಲದ ಪ್ರದೇಶಗಳು ಹೈಬ್ರಿಡ್ ತೆಂಗಿನ ಕೃಷಿಗೆ ಸೂಕ್ತವಾಗಿದೆ. ಇನ್ನು 1 ಎಕರೆಗೆ ಸುಮಾರು 70ರಿಂದ 75 ಗಿಡಗಳನ್ನು ನೆಡಬಹುದು. ಉತ್ತಮ ನಿರ್ವಹಣೆ ಮತ್ತು ಅನುಕೂಲಕರ ಮಾರುಕಟ್ಟೆ ಬೆಲೆ ಇದ್ದಲ್ಲಿ 1 ಎಕರೆ ಹೈಬ್ರಿಡ್ ತೆಂಗಿನ ತೋಟದಿಂದ ವರ್ಷಕ್ಕೆ ಸುಮಾರು 2 ಲಕ್ಷದಿಂದ 5 ಲಕ್ಷದವರೆಗೆ ಆದಾಯ ಗಳಿಸುವ ಸಾಧ್ಯತೆ ಇದೆ. ಆದರೆ ನಿಖರ ಆದಾಯವು ಮರಗಳ ವಯಸ್ಸು, ಉತ್ಪಾದನೆ, ನಿರ್ವಹಣೆ ಹಾಗೂ ಮಾರುಕಟ್ಟೆ ದರವನ್ನು ಅವಲಂಬಿಸಿರುತ್ತದೆ. ಕೃಷಿಯಲ್ಲಿ ದೀರ್ಘಕಾಲಿಕ ಆದಾಯದ ಮೂಲವನ್ನು ನಿರ್ಮಿಸಿಕೊಳ್ಳಲು ಬಯಸುವ ರೈತರಿಗೆ ಹೈಬ್ರಿಡ್ ತೆಂಗಿನ ಕೃಷಿ ಉತ್ತಮ ಅವಕಾಶವಾಗಿದ್ದು, ಹೆಚ್ಚಿನ ತಾಂತ್ರಿಕ ಮಾಹಿತಿಗಾಗಿ ಸ್ಥಳೀಯ ತೋಟಗಾರಿಕಾ ಇಲಾಖೆ ಅಥವಾ ಕೃಷಿ ತಜ್ಞರನ್ನ ಸಂಪರ್ಕಿಸುವುದು ಸೂಕ್ತವಾಗಿದೆ. ಕೃಷಿ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ಅಶ್ವಕೃಷಿ ಚಾನಲ್. ನಮಸ್ಕಾರ.